ಪಂಚ ಗ್ಯಾರಂಟಿ ಮೊದಲು ಮಾಡಿದಾರ ಯಾರಂತ ಅಂದ್ರೆ ಪಂಜಾಬ್ದಾಗ ಮಾಡಿದರು. ಇಲ್ಲ ದೆಹಲಿ ಒಳಗಣ ಯಾರ್ರಿ ಅವರು? ಕೇಜ್ರಿವಾಲ್ನ ಗ್ಯಾರಂಟಿ ಶುರು ಮಾಡಿದ ತಾಮಂಶ. ಆ ಗ್ಯಾರಂಟಿ ಶುರು ಮಾಡಿದಾರೆ, ಅವರು ಜೈಲಿಗೆ ಹೋಗೇ ಬಂದರು. ಇದೆಲ್ಲರಿಗೂ ಗುರ್ತಿದ್ದ ಮಾತು. ಆಮೇಲೆ ಇಷ್ಟೊತ್ತಾಗ ಮಾತಾಡೋದಿದ್ದೆ ಅಂತಮ್ಮ. ಹೇಳಿನಲ್ಲ, ಒಂದು ಕಥೆನ ಹೇಳೀನಿ. ಅದಕ್ಕೆ ಈಗ ಏನಾಗಿದೆ ಅಂದ್ರೆ ನಮ್ಮ ದೇಶ ಹಿಂದೆ ಮುರಾರ್ಜಿಯವ್ರ ಸರ್ಕಾರ ಬಂದಾಗ ನಮ್ಮ ದೇಶದ ಬಂಗಾರ ಒತ್ತಿ ಇಟ್ಟು ತಂದು ಸರ್ಕಾರ ನಡೆಸ್ಯಾರ. ಅವಾಗ ಅವತ್ತಿನ ಪರಿಸ್ಥಿತಿ ಹಂಗಿತ್ತು ನಮ್ದು. ಮುಂದೆ ನಾವು 94ರಾಗ ಅಧಿಕಾರಕ್ಕೆ ಬಂದಾಗ ಇದೇ ನಮ್ಮ ಸಿದ್ದರಾಮಯ್ಯರ ಫೈನಾನ್ಸ್ ಮಿನಿಸ್ಟ್ರು. ಅವತ್ತು ನಮ್ಮ ಹಿಂದಿನ ಸರ್ಕಾರದವರು 250 ಕೋಟಿ ಬ್ಯಾಂಕ್ನ ಸಾಲ ತಂದು ಒಂದು ತಿಂಗಳು ನೋಡ್ಕೋದಾರ ಪಗಾರ ಕೊಟ್ಟು ಹೋಗಿದ್ರು. ಅಂಥ ಸ್ಥಿತಿ ಇತ್ತು ನಮ್ಮ ರಾಜ್ಯದ ಫೈನಾನ್ಸ್ ಸ್ಥಿತಿ. ಬಹುಶಃ ನಿಮಗೆ ಹೇಳೋದಂದ್ರೆ ಸಿದ್ದರಾಮಯ್ಯರು ಒಂದು ಮಾತು ಹೇಳ್ಯಾರ ಮೊನ್ನೆ. ಏನು ಹೇಳ್ಯಾರ? ಆಫೀಸರ್ ಮೀಟಿಂಗ್ ಅದಕ್ಕೂ ಮರುದಿವ್ಸ ಹೇಳ್ಯಾರ. ನಾನು ನೋಡಿದೆ, ಪೇಪರನ್ನು ನೋಡಿದೆ. ನಾ ಮೊದಲು ಭಾಳ ಬಿಗಿ ಇದ್ದೆ, ಈಗ ಭಾಳ ಸಡ್ಲ ಆಗಿಬಿಟ್ಟೇನೆ ಅಂತ ಹೇಳ್ಯಾರ. ಅದಕ್ಕೆ ಇದು ಸಿದ್ದರಾಮಯ್ಯರಿಗೆ ಮನಸ್ಸಿಲ್ಲ. ಆಮೇಲೆ ಯಾರಿಗೆ ನಮ್ಮ ಪ್ರೈಮ್ ಮಿನಿಸ್ಟ್ರಿಗೆ ಮನಸ್ಸಿಲ್ಲ, ಮೋದಿಯವರಿಗೆ. ಆರು ಮಾಡೋದು ನಡೆದತ್ತಿದ್ದು. ಅದಕ್ಕೆ ನಾ ಏನು ಹೇಳ್ತೀನಿ ಅಂದ್ರೆ, ನಿಜವಾಗಿ ಇವತ್ತು ನಾವು ಮನಮೋಹನ್ ಸಿಂಗ್ ನೆನೆಸ್ಬೇಕು. ಮನಮೋಹನ್ ಸಿಂಗ್ ಅವ್ರು ಬಂದ ಮೇಲೆ ಈ ದೇಶ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋದ್ರು. ಇವತ್ತು ಚೆನ್ನಾಗಿದೆ ಆರ್ಥಿಕ ಪರಿಸ್ಥಿತಿ. ಇವತ್ತು ಏನು ಮಾಡಿದಾರೆ ಅಂದ್ರೆ, ಬರೀ ಕಾಂಗ್ರೆಸ್ ಥರ ಇಲ್ಲಿಗ ಕರ್ನಾಟಕ ಮಾಡ್ತಾರಂತ ಅಲ್ಲ. ಬಹುಶಃ ಬಿಹಾರದ ಮೊನ್ನೆ ಇನ್ನೂ ಮೊದಲು 10,000 ರೂಪಾಯಿ ಹಾಕ್ಯಾರ. 10,000 ರೂಪಾಯಿ ಹಾಕಿದ್ವಿ. ಎಂಥ ಅನಾಹುತ ಇದು. ಎರಡೂ ಪಕ್ಷದವರಲ್ಲ, 3 ಪಕ್ಷದವ್ರಿಗೂ ಕೂಡ ತಪ್ಪಿದೆ. ಆ ಕಾರಣದಿಂದ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ. ಈ ದೇಶ ಅಭಿವೃದ್ಧಿಯಾಗಿ ಉಳಿಬೇಕಂದ್ರೆ, ಈ ದೇಶದ ಅಭಿವೃದ್ಧಿ ಆಗ್ಬೇಕಂದ್ರೆ, ಈ ದೇಶ ಮುನ್ನಡೆಸ್ಬೇಕಂತ ಇದ್ರೆ, ನಿಮ್ಗೆ ಮುಂದಿನವ್ರು ಬಂದು ಈ ದೇಶ ಸರಿಯಾಗಿ ಹಾಳು ಮಾಡ್ಬೇಕಂತ ನಿಮಗಿದ್ರೆ, ಆಡಳಿತವಾಗಿದ್ರೆ, ಇದು ಯಾರೋ ಒಬ್ಬ ಮುಖ್ಯಮಂತ್ರಿ ಮಾಡೋದಲ್ಲ, ಒಬ್ಬ ಪ್ರಧಾನಮಂತ್ರಿ ಮಾಡೋದಲ್ಲ. ಇದು ಇಡೀ ದೇಶದಲ್ಲೇ ಎಲ್ಲ ಪಾರ್ಟಿಯವರು ಕೂಡಿಕೊಂಡು ಈ ಪುಕ್ಕಟ್ ಕೊಡೋದನ್ನು ನಿಲ್ಲಿಸ್ತಕ್ಕಂಥದ್ದನ್ನು ಇದನ್ನ ಸಂವಿಧಾನ ತಿದ್ದುಪಡಿ ಮಾಡಿ ತರದ ಹೊರತು ಈ ದೇಶಕ್ಕೆ ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳಿ, ಆ ದೃಷ್ಟಿಯಿಂದ ನಾ ಎಲ್ಲ ಇವತ್ತು ಪ್ರಧಾನಮಂತ್ರಿ ಹಿಡ್ಕೊಂಡು ಎಲ್ಲ ರಾಜಕೀಯ ಪಕ್ಷಗಳಿಗೆ ವಿನಂತಿ ಮಾಡಿಕೊಳ್ತೀನಿ. ಈ ದೇಶದ ಹಿತದೃಷ್ಟಿಯಿಂದ ನೀವೆಲ್ಲರೂ ಕೂಡಿಕೊಂಡು ಈ ಪುಕ್ಕಟ್ ತಿನ್ನೋದು ನಿಲ್ಲಿಸ್ರಪ್ಪ ಅಂತ ಹೇಳಿ ಈ ಮೂಲಕ ನಾ ಕೇಳ್ಕೊಳ್ತೀನಿ.